ದೇಶದಲ್ಲಿ ಗೋಹತ್ಯೆ ಸಂಪೂರ್ಣ ನಿಷೇಧ ಮಾಡುವಂತೆ ಆಗ್ರಹ. ಗೋವು ಎರಡನೆಯ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಲು ಮನವಿ. ಶ್ರೀ ವಿದ್ಯಾನಂದ ಸ್ವಾಮೀಜಿಯಿಂದ ವಿಶೇಷವಾದಂಥ ಅಭಿಯಾನ. ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದು ಅಭಿಯಾನವನ್ನ ಮಾಡಿದ್ದಾರೆ. ಮಠ ಭಕ್ತರಿಂದ ದ್ರೌಪದಿ ಮುರ್ಮು ನರೇಂದ್ರ ಮೋದಿಗೆ ಪತ್ರವನ್ನ ಬರೆದಿರುವಂತದ್ದು. ದೇಶದಲ್ಲಿ ಹುಲಿ, ಆನೆ, ಜಿಂಕೆ ಎಲ್ಲಾ ಪ್ರಾಣಿಗಳಿಗೂ ಗೌರವ ಇದೆ. ದೇಶವನ್ನ ಕಾಪಾಡುವ ಗೋವಿಗೆ ಯಾವುದೇ ಗೌರವ ಸಿಗ್ತಿಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಗೋಹತ್ಯೆ ನಿಂತಿಲ್ಲ. ಗೋವು ರಾಷ್ಟ್ರೀಯ ಪ್ರಾಣಿ ಆದರೆ ದೇಶದ ದಾರಿದ್ರ್ಯ ತೊಲಗುತ್ತೆ ಅಂತ ಇದೀಗ ಸ್ವಾಮೀಜಿಗಳು ಪತ್ರವನ್ನ ಬರೆದು ವಿಭಿನ್ನವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಭಾರತ ರಾಷ್ಟ್ರದ ಹುಲಿಗೊಂದು ಗೌರವ ಇದೆ, ಹೌದಲ್ಲ, ಆನೆಗೊಂದು ಗೌರವ ಇದೆ, ಜಿಂಕೆಗೊಂದು ಗೌರವ ಇದೆ. ಆದ್ರೆ ಈ ಭಾರತ ದೇಶವನ್ನ ನಮ್ಮನ್ನೆಲ್ಲ ಕಾಪಾಡುವಂತ ಆ ಗೋಮಾತೆಗೆ ಒಂದು ಗೌರವ ಇಲ್ಲ. ಇವತ್ತು ಗೋ ಹತ್ಯೆ ನಿಷೇಧ ಮಾಡಿದ್ರು ನಿಂತಿಲ್ಲ. ಕೇಳಿಸ್ತಾ ಇದೆ ನಿಮ್ಗೆಲ್ಲ? ಗೋ ಹತ್ಯೆ ಸುಗ್ರೀವಾಜ್ಞೆ ಇದೆ, ಗೋ ಹತ್ಯೆ ಮಾಡ್ಬೇಕು ಅಂತ, ಆದ್ರೆ ಅದು ಇವತ್ತು ನಿಂತಿಲ್ಲ. ಅದಕ್ಕೆ ಈ ಭಾರತ ರಾಷ್ಟ್ರದಲ್ಲಿ ಆ ತಾಯಿ ಗೋಮಾತೆ ಹಾಲನ್ನು ನಾವು ಕುಡಿದಿದ್ರೆ ಒಂದು ಅಭಿಯಾನ ಪ್ರಾರಂಭ ಆಗ್ಬೇಕು. ಏನು? ಗೋವನ್ನ ರಾಷ್ಟ್ರದ ಎರಡನೇ ಪ್ರಾಣಿಯಾಗಿ ಏನ್ ಮಾಡಬೇಕು? ಘೋಷಣೆ ಮಾಡಬೇಕು. ಅದಕ್ಕೆ ಷರತ್ತು ಬರೀಬೇಕು. ರೈತ ಇದನ್ನು ನೋಡಬೇಕು, ರೈತ ಹಾಲು ಕರಿಬೇಕು ಅಂತ ಷರತ್ತು ನಿಬಂಧನೆ ಮಾಡಿ ಆ ಗೋಮಾತೆಗೆ ಒಂದು ಗೌರವವನ್ನ ಈ ರಾಷ್ಟ್ರ ಕೊಡೋ ತನಕ ನಮ್ಮಲ್ಲಿರುವಂತ ದಾರಿದ್ರ್ಯ ದೂರ ಆಗಲ್ಲ. ದನ ಸಾಕಿದಾಗ ಜನಾರ್ದನಂತರ ಇರ್ತಿದ್ರು ಜನ, ಹೌದಲ್ಲ? ದನ ಸಾಕಿದಾಗ ಧೈರ್ಯವಂತನಾಗಿರ್ತಾ ಇದ್ರು. ದನ ಸಾಕಬೇಕಾದ್ರೆ ದಾರಿದ್ರ್ಯ ಇರಲಿಲ್ಲ. ಜನ ಸಾಕಾಗಿ ಎಲ್ಲ ದಾರಿದ್ರ್ಯ ಬಂದಿದೆ. ಅದಕ್ಕೆ ನಾವು ಹೇಳೋದು ಒಂದೇ ಒಂದು ವಿಚಾರ. ಎಲ್ಲಿ ಎಷ್ಟು ಜನ ವಿದ್ಯಾವಂತರಿಗೆ ಕೈ ಎತ್ತಿ ನೋಡೋಣ. ಭಾರತ ರಾಷ್ಟ್ರದ ಹುಲಿಗೊಂದು ಗೌರವ ಇದೆ, ಹೌದಲ್ಲ, ಆನೆಗೊಂದು ಗೌರವ ಇದೆ, ಜಿಂಕೆಗೊಂದು ಗೌರವ ಇದೆ. ಆದ್ರೆ ಈ ಭಾರತ ದೇಶವನ್ನ ನಮ್ಮನ್ನೆಲ್ಲ ಕಾಪಾಡುವಂತ ಆ ಗೋಮಾತೆಗೆ ಒಂದು ಗೌರವ ಇಲ್ಲ. ಇವತ್ತು ಗೋ ಹತ್ಯೆ ನಿಷೇಧ ಮಾಡಿದ್ರು ನಿಂತಿಲ್ಲ. ಕೇಳಿಸ್ತಾ ಇದೆ ನಿಮ್ಗೆಲ್ಲ? ಗೋ ಹತ್ಯೆ ಸುಗ್ರೀವಾಜ್ಞೆ ಇದೆ, ಗೋ ಹತ್ಯೆ ಮಾಡ್ಬೇಕು ಅಂತ, ಆದ್ರೆ ಅದು ಇವತ್ತು ನಿಂತಿಲ್ಲ. ಅದಕ್ಕೆ ಈ ಭಾರತ ರಾಷ್ಟ್ರದಲ್ಲಿ ಆ ತಾಯಿ ಗೋಮಾತೆ ಹಾಲನ್ನು ನಾವು ಕುಡಿದಿದ್ರೆ ಒಂದು ಅಭಿಯಾನ ಪ್ರಾರಂಭ ಆಗ್ಬೇಕು. ಏನು? ಗೋವನ್ನ ರಾಷ್ಟ್ರ